ಚರ್ಚೆ ನಡೀತಾ ಇದೆ. ನಿಯಮ 69 ಅಡಿಯಲ್ಲಿ ಒಂದ್ಸರಿ ಚರ್ಚೆಗೆ ಬಿಟ್ಟರೆ ಎಲ್ಲರೂ ಮಾತಾಡ್ಬೋದು. ತಾವು ನಮ್ಗೆ ಹೆಂಗೆ ಹೋಸರಿ ಅಲ್ಲಿ ಸ್ಪೀಕರ್ ಇದ್ದಾಗ ಕೊಟ್ರಿ, ನಮ್ ಕಡೆ ಒಬ್ಬರನ್ನ ಮಾತಾಡ್ಲಿ, ಎಲ್ಲರೂ ಮಾತಾಡ್ಲಿ, ನಮ್ದೇನ್ ಅಬ್ಜೆಕ್ಷನ್ ಮಾತಾಡ್ಲಿ. ಯಾರು ಬೇಕಾದ್ರೂ ಮಾತಾಡ್ಬೋದು. ಈಗ ಅವ್ರು ನಮ್ ಕಡೆ ಎಲ್ಲರೂ ಮಾತಾಡ್ತಾರೆ. ನೀವು ಮಾತಾಡ್ರಿ, ಇಂತ ಮಾತಾಡ್ರಿ, ಅವ್ರಿಗೆ ಕೊಟ್ಟಿದ್ದಾರೆ, ಅವರು ಸೈನ್ ಹಾಕಿ ಕೊಟ್ಟಿದ್ದಾರೆ, ಇದರಲ್ಲಿ ಬಂದಿದೆ. ನೀವು ಮಾತಾಡ್ರಿ. ಆಡಿಯೋ ಕ್ಲಿಪ್ಪಿಂಗು ಇವರು ಸೀಟು ಬಂದು ಮಾತಾಡಿದ ಮೇಲೆ ನಾವಿನ್ನೂ ಹೇಳಲೇ ಇಲ್ಲ. ಅವ್ರು ಹೇಳಬೇಕು, ನೀವು ಸೈನ್ ಮಾಡಿದ್ದೀರಿ, ನಿಮಗೆ ಯಾವಾಗ ವಿಚಾರ ಮಾತಾಡೋದು ಅವ್ರಿಗೆ ಹೇಳೋದು. ಪಕ್ಷ ಸಿದ್ಧಾಂತ ವಿಷಯ ಗಂಭೀರವಾಗಿದೆ, ಇನ್ನೇನ್ ಮಾಡೋಣ ಎದ್ದು ಮಾತಾಡಲ್ಲ. ಇದು ಇಲ್ಲಿಗೆ ಮುಗೀತಾ? ಈಗ ಅವ್ರು ಮಾತಾಡಿದ ತಕ್ಷಣ ಮುಗಿದು ಹೋಗ್ಬಿಡ್ತಾ? ಇನ್ನು ನೆಕ್ಸ್ಟ್ ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ, ಹೇಳ್ತೀವಿ, ಅಷ್ಟಾದ್ರೂ ನೀವು ಕೇಳೋದಿಲ್ಲಲ್ಲ. ಈಗ ಪಾಯಿಂಟ್ ಆಫ್ ಆರ್ಡರ್ ಅದೇ ಹೇಳ್ತಿರ ಮೇಲೆ ಈ ತರ ದೊಡ್ಡ ದಲಿತ ವಿರೋಧಿಗಳು ಮೊದಲು ಸಮೃದ್ಧಿ ಬದಲಾದವರು ಪಾಯಿಂಟ್ ಆಫ್ ಆರ್ಡರ್ ಅವ್ರು ಹೇಳಿ ಕೊಡ್ಬೇಕಲ್ಲ ಮಾತಾಡ್ಲಕ್ಕ. ಒಂದು SC ST ವಿರೋಧಿ ಬಿಜೆಪಿ ಜೆಡಿಎಸ್ಗೆ ದೌರ್ಜನ್ಯ ಮಾಡ್ತೀರಾ? ಬಿಜೆಪಿ ಜೆಡಿಎಸ್ಗೆ ದೌರ್ಜನ್ಯ ಮಾತಾಡ್ತಕ್ಕಂಥ ಬಿಜೆಪಿ ಜೆಡಿಎಸ್ಗೆ ದಲಿತರ ಆಹ್ವಾನ ಮಾಡ್ತಾ ಇರ್ತಕ್ಕಂಥ ಬಿಜೆಪಿ ಜೆಡಿಎಸ್ಗೆ ಕಾಂಗ್ರೆಸ್ಗೆ SC ST ಅವರಿಗೆ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ಗೆ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಅನ್ಯಾಯ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಅಂಬೇಡ್ಕರ್
ಕೆಳಮಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ चोर है चोर वाला चोर है कांग्रेस वाला चोर चोर है चोर कांग्रेस वाला चोर है चोर है चोर कांग्रेस वाला चोर है ಯಾರ ಅವಕಾಶ ಕೊಡ್ತಾ ಇದ್ದೀರಿ ಮಾತಾಡ್ಲಕ್ಕ ಕೋರ್ಟಲ್ಲಿ ಪ್ರಕರಣ ಇದೆನಾ चोर है कांग्रेस वाला चोर ಅಧ್ಯಕ್ಷರೇ ಆಯ್ತು ಅಧ್ಯಕ್ಷ ಯಾರು ಮುಸಲಿ ದಯವಿಟ್ಟು ಯಾರು ಘೋಷಣೆ ಕೂಗಬೇಡಿ. ಈ ಸಮಸ್ಯೆಗೆ ಪರಿಹಾರ ಏನಂತ ಕಾಣ್ಬೇಕಾದ್ರೆ ಸ್ವಲ್ಪ ಸಮಾಧಾನ ಕೇಳಿ ಸಮಸ್ಯೆ ಕೇಳುವ. ಎಲ್ಲ ರೋಗಕ್ಕೆ ಮದ್ದಿದೆ, ನಿಮ್ಮ ಈ ಸಮಸ್ಯೆ ಕೂಡ ಮದ್ದಿದೆ. ಹೇಳಿ ನಾ ಸ್ವಾಮಿ ಅವರೇ ನೀವು ಕೂತ್ಕೊಳ್ಳಿ. ನೀವು ದಯವಿಟ್ಟು ಕ್ವಶನ್ ಅವರು ಹೋಗ್ಬೇಕು. ಕಾಲಿಂಗ್ ಅಧ್ಯಕ್ಷರೇ ತಾವು ಅನುಮತಿಯನ್ನ ಕೊಟ್ಟಿದ್ದೀರಾ, ಬಿಜೆಪಿಗೆ ತಾವು ಅನುಮತಿಯನ್ನ ಕೊಟ್ಟಿದ್ದೀರಾ. ಒಕ್ಕಲಿಗ ದಲಿತ ವಿರೋಧಿ ಬಿಜೆಪಿ ಯಾಕೆ ನೀವು ತಪ್ಪಾಗಿ ಹೇಳ್ತೀರಿ? ಒಕ್ಕಲಿಗ ದಲಿತ ವಿರೋಧಿ ಬಿಜೆಪಿ कांग्रेस वाला